ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ BDLCO 25 CS 11I CS ಫಸ್ಟ್ ಸೆಮಿಸ್ಟರ್ದು ಸಬ್ಜೆಕ್ಟ್ ಆಗಿದೆ. ಈ ಸಬ್ಜೆಕ್ಟದ್ದು ನಾನು ಪಾಸಿಂಗ್ ಪ್ಯಾಕೇಜನ್ನು ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈ ಪಾಸಿಂಗ್ ಪ್ಯಾಕೇಜಲ್ಲಿ, ಇದು ನ್ಯೂ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಟಾಪಿಕ್ ವೈಸ್ ರೆಫರಿಂಗ್ ಟು ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ಸ್, ಯಾವ ಟಾಪಿಕ್ ಮೇಲೆ ಎಷ್ಟು ಸಲ ಕ್ವಶನ್ಸನ್ನು ಕೇಳಿದ್ದಾರೆ, ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ ಅನ್ನೋದು ನಾನು ಟಾಪಿಕ್ ವೈಸ್ ಲಿಸ್ಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಲಾಸ್ಟಿಗೆ ಸಮರಿ ಟೇಬಲ್ ಕೂಡ ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟಾಗಿ ನಿಮಗೆ ಓದಲಿಕ್ಕೆ ಇದು ಹೆಲ್ಪ್ ಆಗ್ಬೋದು. ಬನ್ನಿ ಒನ್ ಬೈ ಒನ್ ಟಾಪಿಕ್ ನೋಡುವ. ದ ಫಸ್ಟ್ ಟಾಪಿಕ್ ಹಿಯರ್ ಈಸ್ ನಂಬರ್ ಸಿಸ್ಟಮ್ ಆ್ಯಂಡ್ ಡೇಟಾ ರಿಪ್ರೆಸೆಂಟೇಷನ್. ಈ ಟಾಪಿಕ್ ಮೇಲೆ ಟೋಟಲಿ 8 ಟೈಮ್ ಕ್ವಶನ್ ರಿಪೀಟ್ ಆಗಿದೆ. ಇಟ್ ಈಸ್ ರಿಪೀಟೆಡ್ 8 ಟೈಮ್ಸ್. ಕ್ವಶನ್ಸ್ ಯಾವ ಥರ ಬಂದಿದೆ ನೋಡಿ. ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಆಲ್ 3 ಮಾರ್ಕ್ಸ್ ಕ್ವಶನ್ಸ್ ನಾವು ನೋಡ್ಬೋದು. ಫಸ್ಟ್ ಇದರಲ್ಲಿ ನೋಡೋದು ಡೇಟಾ ರಿಪ್ರೆಸೆಂಟೇಷನ್ ಡಿಜಿಟಲ್ ಸಿಸ್ಟಮ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಬೈನರಿ ಆ್ಯಂಡ್ BCD, ಗಿವನ್ BCD ನಂಬರ್ ಕನ್ವರ್ಟೆಡ್ ಟು ಡೆಸಿಮಲ್ ಆ್ಯಂಡ್ ಎಕ್ಸ್ಪ್ಲೇನ್, ಆ್ಯಂಡ್ ಒನ್ಸ್ ಕಾಂಪ್ಲಿಮೆಂಟ್, ಟೂಸ್ ಕಾಂಪ್ಲಿಮೆಂಟ್, ಫ್ಲೋಟಿಂಗ್ ಪಾಯಿಂಟ್ ನಂಬರ್, ನೆಗೆಟಿವ್ ನಂಬರ್. ಅಂದರೆ ನಂಬರ್ ಸಿಸ್ಟಮ್ಸ್ ಮೇಲೆ ಈ ಕ್ವಶನ್ಸನ್ನು ಕೇಳಿದ್ದಾರೆ. ಈಚ್ ಈಸ್ ಆಫ್ 3 ಮಾರ್ಕ್ಸ್. ಅಂದರೆ ಟೋಟಲ್ 8 ಟೈಮ್ಸ್ ಈ ಕ್ವಶನನ್ನು ಕೇಳಿದ್ದಾರೆ. ಲೈಕ್ ವೈಸ್ ದಿಸ್ ಈಸ್ ಬಿನ್ ರಿಪೀಟೆಡ್ ಫಾರ್ 8 ಟೈಮ್ಸ್. ಅದೇ ರೀತಿ ನೆಕ್ಸ್ಟ್ ಬೂಲಿಯನ್ ಆಲ್ಜಿಬ್ರಾ, SOP POS ಡಿರೈವೇಷನ್ ಮೇಲೆ. ಈಗ ನಿಮ್ಗೆ ನೋಡಿ, ಇದರಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಟಾಪಿಕ್ ನಿಮಗೆ ಡೌಟ್ ಇದ್ದರೂ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿದರೆ ನಾವು ನಿಮಗೆ ಈ ಡೌಟನ್ನು ಕ್ಲಾರಿಫೈ ಮಾಡಲಿಕ್ಕೆ ಇನ್ನೊಂದು ವಿಡಿಯೋ ತೊಗೊಂಬಂದು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಅದಕ್ಕೆ ನೀವು ಇದು ಕೇರ್ಫುಲ್ಲಾಗಿ ವಿಡಿಯೋ ನೋಡಿ. ಇದರಲ್ಲಿ ನಿಮಗೆ ಏನೇ ಟಾಪಿಕ್, ಯಾವುದೇ ಟಾಪಿಕ್ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೇಳಿ. ಭಾಳಷ್ಟು ಕಮೆಂಟ್ ರಿಕ್ವೆಸ್ಟ್ ಬಂದ ನಂತರ ನಾವು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀವಿ. ಕಂಪ್ಯಾರಿಸನ್ ಬಿಟ್ವೀನ್ SOP ಆ್ಯಂಡ್ POS ಎಕ್ಸ್ಪ್ರೆಷನ್ ವಿತ್ ಎಕ್ಸಾಂಪಲ್ 1 ಮಾರ್ಕ್ಸ್. ಅಂದರೆ ಇದರಲ್ಲಿ ಟೋಟಲ್ 6 ಟೈಮ್ಸ್ ಇದು ರಿಪೀಟ್ ಆಗಿದೆ. ದೆನ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಡಿರೈವ್ ಬುಲಿಯನ್ ಎಕ್ಸ್ಪ್ರೆಷನ್. ಯಾವುದೇ ಒಂದು ಬುಲಿಯನ್ ಎಕ್ಸ್ಪ್ರೆಷನ್ ನಾವು POS ಮತ್ತು SOP ಫಾರ್ಮನ್ನು ಡಿರೈವ್ ಮಾಡಲಿಕ್ಕೆ ಇದನ್ನು ಕೇಳ್ತಾರೆ. ದಿಸ್ ಈಸ್ ರಿಲೇಟೆಡ್ ಟು ಪ್ರಾಬ್ಲಮ್ಸ್. ಇದರಲ್ಲಿ ನ್ಯೂಮರಿಕಲ್ಸ್ ಕೇಳ್ತಾರೆ, ಅಂದರೆ ಪ್ರಾಬ್ಲಮ್ಸ್ ಇದರಲ್ಲಿ ಬರುತ್ತೆ. ಅಂದರೆ ನೀವು ಥಿಯರಿ ಪಾರ್ಟ್ ಇರೋಂಗಿಲ್ಲ, ಇದರಲ್ಲಿ SOP ಮತ್ತು POS ಕನ್ವರ್ಷನ್ ಇರುತ್ತೆ. ನಾವು ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಟಾಪಿಕ್ ಈಸ್, ಇಲ್ಲಿ ನಾವು ನೋಡ್ಬೋದು ಇದರಲ್ಲಿ 10 to 15 ಮಾರ್ಕ್ಸ್ ಬಂದೇ ಬರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ಏನಂದರೆ ಬೇಸಿಕ್ ಫಂಕ್ಷನ್ಸ್ ಆಫ್ ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್ ವಿತ್ ಸಿಂಬಾಲ್ ಆ್ಯಂಡ್ ಟ್ರೂತ್ ಟೇಬಲ್ 5 ಮಾರ್ಕ್ಸ್ 2 ಟೈಮ್ಸ್ ಕೇಳಿದ್ದಾರೆ. ಮತ್ತು ರಿಯಲೈಸ್, ನಾಟ್, ಆ್ಯಂಡ್, ಆರ್, XOR, ನಾರ್, ಯೂಸಿಂಗ್ ನ್ಯಾಂಡ್ ಆರ್ ನಾರ್ 10 ಮಾರ್ಕ್ಸಿಗೆ 2 ಟೈಮ್ಸ್ ರಿಪೀಟ್ ಮಾಡಿದ್ದಾರೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯೂಸಿಂಗ್ ನ್ಯಾಂಡ್ ಗೇಟ್ ಆ್ಯಂಡ್ ನಾರ್ ಗೇಟ್ ನೀವು ಬೇಸಿಕ್ ಲಾಜಿಕ್ ಗೇಟ್ಸನ್ನು ಇಂಪ್ಲಿಮೆಂಟ್ ಮಾಡೋದು. ಅದೇ ರೀತಿ ಇಲ್ಲಿ ನೋಡಿ, ಹೌ ನ್ಯಾಂಡ್ ಗೇಟ್ ಕ್ಯಾನ್ ಬಿ ಯೂಸ್ ಟು ಬಿಲ್ಡ್ ಆ್ಯಂಡ್ ಗೇಟ್. ಅಂದರೆ ನ್ಯಾಂಡ್ ಗೇಟನ್ನು ಯೂಸ್ ಮಾಡಿಬಿಟ್ಟು ನಾವು ಆ್ಯಂಡ್ ಗೇಟನ್ನು ಯಾವ ಥರ ಮಾಡ್ತೀವಿ. ದಿಸ್ ಈಸ್ 3 ಮಾರ್ಕ್ಸ್ 2 ಟೈಮ್ಸ್ ಕೇಳಿದ್ದಾರೆ. ಬಟ್ ಇದು ರಿಪೀಟೆಡ್ ಕ್ವಶನ್ಸ್. ಲೈಕ್ ವೈಸ್ ವರ್ಕಿಂಗ್ ಆಫ್ ನ್ಯಾಂಡ್ ಗೇಟ್ ಆ್ಯಂಡ್ ನಾರ್ ಗೇಟ್, ವರ್ಕಿಂಗ್ ಆಫ್ ಯೂನಿವರ್ಸಲ್ ಗೇಟ್ ಅಂತೂ ಹೇಳ್ತಾರೆ. ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. 1 ಟೈಮ್. ಅಂದರೆ ಈ ಟಾಪಿಕ್ ಮೇಲೆ ಟೋಟಲ್ 7 ಟೈಮ್ಸ್ ರಿಪೀಟ್ ಆಗಿದೆ. Now coming to adder, subtractor and parallel adder, very very important topic, 5 to 10 marks. The first one is draw logic circuit and the truth table for the full adder. 3 times ಇದು ರಿಪೀಟ್ ಆಗಿದೆ ನೋಡಿ. 3 ಟೈಮ್ಸ್ ರಿಪೀಟ್ ಆಗಿದೆ ಅಂದರೆ ಇದು ರಿಪೀಟ್ ಆಗೋ ಪಾಸಿಬಿಲಿಟಿ ಭಾಳಷ್ಟಿರುತ್ತೆ. ಅದಕ್ಕೆ ನೀವು ಫುಲ್ ಆ್ಯಡರ್ದು ಲಾಜಿಕ್ ಡಯಾಗ್ರಾಮ್, ಟ್ರುತ್ ಟೇಬಲ್ ಮತ್ತು ಎಕ್ಸ್ಪ್ರೆಷನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ 5 to 10 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಅದೇ ರೀತಿ ಹಾಫ್ ಆ್ಯಡರ್, ಇಟ್ಸ್ ಟ್ರೂತ್ ಟೇಬಲ್, ಎಕ್ಸ್ಪ್ರೆಷನ್ ಆ್ಯಂಡ್ ಡಯಾಗ್ರಾಮ್ ಇದು ಕೂಡ 1 ಟೈಮ್ ರಿಪೀಟ್ ಆಗಿದೆ. ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ 3 bit ಆರ್ 8 bit ಪ್ಯಾರಲಲ್ ಆ್ಯಡರ್ ಆ್ಯಂಡ್ ಶೋ ಕ್ಯಾರಿ ಪ್ರೊಪಗೇಷನ್ ನ್ಯೂಮರಿಕ್ ಎಕ್ಸಾಂಪಲ್. ದಿಸ್ ಇಸ್ 1 ಟೈಮ್ ರಿಪೀಟ್ ಆಗಿದೆ. ಟೋಟಲ್ 5 ಟೈಮ್ಸ್ ಇದರಲ್ಲಿ ಕ್ವಶನ್ಸ್ ಬಂದಿದೆ. ನಾವು ಕಮಿಂಗ್ ಟು ಮಲ್ಟಿಪ್ಲೆಕ್ಸರ್, ಡಿಮಲ್ಟಿಪ್ಲೆಕ್ಸರ್ ಆ್ಯಂಡ್ ಡಿಕೋಡರ್. ಇದರಲ್ಲಿ ಯಾವ ಥರ ಕ್ವಶನ್ ಬಂದಿದೆ, ಟೋಟಲ್ 8 ಟೈಮ್ಸ್ ಕ್ವಶನ್ ಬಂದಿದೆ. ಇದರಲ್ಲಿ ವಾಟ್ ಈಸ್ ಮಕ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, 2:1 ಮಕ್ಸ್, ರಿಯಲೈಸ್ 1:4 ಡಿಮಕ್ಸ್ ಮತ್ತು 2:4 ಡಿಕೋಡರ್, ಎನ್ಕೋಡರ್, BCD 7 ಸೆಗ್ಮೆಂಟ್, ಇಂಪ್ಲಿಮೆಂಟ್ 2:1 ಯೂಸಿಂಗ್ 4:1 ಮಾರ್ಕ್ಸ್. ದಿಸ್ ಈಸ್ 8 ಟೈಮ್ಸ್ ಇದರಲ್ಲಿ ಬಂದಿದೆ. ಕಂಪ್ಯಾರೇಟರ್ ಕೂಡ ಕೇಳಿದ್ದಾರೆ, 1 bit ಕಂಪ್ಯಾರೇಟರ್. ಟೋಟಲ್ ಇದು 3 ಟೈಮ್ಸ್ ರಿಪೀಟ್ ಆಗಿದೆ ನೋಡಿ. ದಿಸ್ ಬಿನ್ ರಿಪೀಟೆಡ್ 3 ಟೈಮ್ಸ್ 1 bit ಕಂಪ್ಯಾರೇಟರ್.
ನಾವು ಟ್ರುತ್ ಟೇಬಲ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಸರ್ಕ್ಯೂಟ್ ಅನಾಲಿಸಿಸ್ ಇದರಲ್ಲಿಯೂ ಕೂಡ 5 ಟೈಮ್ಸ್ ಕ್ವಶನ್ ಬಂದಿದೆ. ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಇಲ್ಲಿ ನಾವು ನೋಡ್ಬೋದು. ಗಿವನ್ ಅ ಲಾಜಿಕ್ ಸರ್ಕ್ಯೂಟ್, ಎಕ್ಸ್ಪ್ಲೇನ್ ಪ್ರೊಸೀಜರ್ ಟು ಕನ್ಸ್ಟ್ರಕ್ಟ್ ಟ್ರುತ್ ಟೇಬಲ್ ಆ್ಯಂಡ್ ಅಪ್ಲೈ ಇಟ್. ಈ ಥರ ಕ್ವಶನ್ಸ್ ಕೇಳ್ತಾರೆ. ನಾವು ಕಮಿಂಗ್ ಟು ದಿ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ CPU, ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಸೈಕಲ್ ಆ್ಯಂಡ್ ISA. 6 ಟೈಮ್ಸ್ ಇದು ರಿಪೀಟ್ ಆಗಿದೆ. ಇಲ್ಲಿ ನಾವು ನೋಡ್ಬೋದು ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಸೈಕಲ್. ಇದು 2 ಟೈಮ್ಸ್ ರಿಪೀಟ್ ಆಗಿದೆ. ದಿಸ್ ಇಸ್ ಫಾರ್ 3 marks. Likewise, list and explain major component of CPU and their roles. Control unit, ALU, registers. 5 marksiಗೆ 2 ಟೈಮ್ಸ್ ಅನ್ನು ಕೇಳಿದ್ದಾರೆ. ಮತ್ತು ISA ಆರ್ಕಿಟೆಕ್ಚರ್, ಇನ್ಸ್ಟ್ರಕ್ಷನ್ ಸೆಟ್ ಆರ್ಕಿಟೆಕ್ಚರ್, ಇದು ಕೂಡ 1 ಟೈಮ್ ರಿಪೀಟ್ ಆಗಿದೆ. ರೋಲ್ ಆಫ್ ಪ್ರೋಗ್ರಾಮ್ ಕೌಂಟರ್ ಆ್ಯಂಡ್ IR, ದಿಸ್ ಈಸ್ ಆಲ್ಸೋ 1 ಟೈಮ್ ರಿಪೀಟೆಡ್. ನಾವು ಕಮಿಂಗ್ ಟು ದ ಮೆಮರಿ ಹೆರಾರ್ಕಿ, ಇದರಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಇದೆ. ಮೆಮರಿ ಹೆರಾರ್ಕಿಯಲ್ಲಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪ್ರೈಮರಿ ಮೆಮರಿ, ಸೆಕೆಂಡರಿ ಮೆಮರಿ, ಟೆರಿಟರಿ ಮೆಮರಿ ವಿತ್ ಎಕ್ಸಾಂಪಲ್ 3 ಮಾರ್ಕ್ಸಿಗೆ 2 ಟೈಮ್ಸ್ ಇದನ್ನು ಕೇಳಿದ್ದಾರೆ. ಅದೇ ರೀತಿ ಎಕ್ಸ್ಪ್ಲೇನ್ ಮೆಮರಿ ಹೆರಾರ್ಕಿ, ಹೌ ಇಟ್ ಇಂಟ್ರಾಕ್ಟ್ ವಿತ್ ದ CPU ಇನ್ ಡಿಫ್ರೆಂಟ್ ಲೆವೆಲ್, ದಿಸ್ ಈಸ್ ಆಲ್ಸೋ 2 ಟೈಮ್ಸ್ ಕೇಳಿದ್ದಾರೆ. ಮತ್ತು ಸ್ಟೋರೇಜ್ ಕ್ಯಾಲ್ಕುಲೇಷನ್, GB TB ರಿಕ್ವೈರ್ಮೆಂಟ್, ಒಂದು ದೊಡ್ಡ ಪ್ರಾಬ್ಲಮ್ ಕೊಟ್ಬಿಟ್ಟು ಸ್ಟೋರೇಜ್ ಕ್ಯಾಲ್ಕುಲೇಷನ್ ಕೇಳ್ತಾರೆ. ದಟ್ ಈಸ್ 10 ಮಾರ್ಕ್ಸ್ 1 ಟೈಮ್ ರಿಪೀಟ್ ಆಗಿದೆ. Now coming to buses, IO ports and peripherals. Compare serial bus and parallel bus. This is serial bus and parallel bus architecture, 1 time. IO port ಮತ್ತು bus facility in CPU, external device communication, 1 time repeat ಆಗಿದೆ. Identify the components. ಇಲ್ಲಿ ನೋಡಿ keyboard, HDMI, Ethernet, monitor, microphone, PCI. This is repeated for 10 marks. Total ಇದು 5 ಟೈಮ್ಸ್ ರಿಪೀಟ್ ಆಗಿದೆ. ಮತ್ತು ಸಿಕ್ವೆನ್ಷಿಯಲ್ ವರ್ಸಸ್ ಕಾಂಬಿನೇಷನಲಲ್ಲಿ ಸ್ಟೇಟ್ ಮಷೀನಲ್ಲಿ ನಾವು ನೋಡ್ಬೋದು. ಫಾರ್ ಎ ಫಿಕ್ಸ್ಡ್ ಸೀಕ್ವೆನ್ಸ್, ಫಿಲ್, ವಾಶ್, ರಿನ್ಸ್, ಸ್ಪಿನ್, ಸ್ಟಾಪ್, ಅಂದರೆ ಇದರಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಇದರಲ್ಲಿ ಯಾವ ಕಾಂಬಿನೇಷನ್ ಸರ್ಕ್ಯೂಟ್ ಅಪ್ಲೈ ಆಗುತ್ತೆ ಅಂತ ಕೇಳ್ತಾರೆ. ಅದೇ ರೀತಿ ಸ್ಕೋರ್ ಬೋರ್ಡ್ ಸಲುವಾಗಿ ಇದು ಯಾವುದು ಕಾಂಬಿನೇಷನ್ ಸರ್ಕ್ಯೂಟ್ ಅಪ್ಲೈ ಆಗುತ್ತೆ ಅಂತ ಕೇಳ್ತಾರೆ. ಈಗ ಕಾಂಬಿನೇಷನ್ ಸರ್ಕ್ಯೂಟಲ್ಲಿನ ನಾವು ನೋಡ್ಬೋದು ರೆಜಿಸ್ಟರ್, ಶಿಫ್ಟ್ ರೆಜಿಸ್ಟರ್ ಮತ್ತು ಕೌಂಟರ್. ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನೋಡಿ, ಡಿಸೈನ್ ಫುಲ್ ಆ್ಯಡರ್ ಯೂಸಿಂಗ್ ಹಾಫ್ ಆ್ಯಡರ್ ಆ್ಯಂಡ್ ಆರ್ ಗೇಟ್ 10 ಮಾರ್ಕ್ಸಿಗೆ ಒಂದು ಸಲ ಕೇಳಿದ್ದಾರೆ. ಮತ್ತು ಡಿಜಿಟಲ್ ಕಾಂಪೊನೆಂಟ್ಸ್ ರಿಕ್ವೈರ್ಡ್ ಟು ಬಿಲ್ಡ್ ಸ್ಟ್ರಾಂಗ್ ಕೌಂಟಿಂಗ್ ಆ್ಯಂಡ್ ಶಿಫ್ಟಿಂಗ್ ಮಷೀನ್, 10 ಮಾರ್ಕ್ಸಿಗೆ ಒಂದು ಸಲ ರಿಪೀಟ್ ಆಗಿದೆ. ಅದೇ ರೀತಿ ಡಿಫೈನ್ ರೆಜಿಸ್ಟರ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ಡಿಫೈನ್ ಕೌಂಟರ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್, ದಿಸ್ ಈಸ್ ಆಲ್ಸೋ ರಿಪೀಟೆಡ್ 4 ಟೈಮ್ಸ್. ಲಾಜಿಕ್ ಡಿಸೈನ್, ಗೇಟ್ ಸೆಲೆಕ್ಷನ್ ಮೇಲೇನೂ ಕೂಡ ಕ್ವಶನ್ಸನ್ನು ಕೇಳಿದ್ದಾರೆ. ಕೊನೆಯದಾಗಿ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಮೇಲೆ ಇಲ್ಲಿ ನಾವು ನೋಡ್ಬೋದು ಎಕ್ಸ್ಪ್ಲೇನ್ CPU ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್, ಕ್ಲಾಕ್ ಸ್ಪೀಡ್, ಕೋರ್ಸ್, ಕ್ಯಾಶ್ ಮೆಮರಿ ಅಂದ್ರೇನು, ಎಕ್ಸಾಂಪಲ್ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದೇ ರೀತಿ ಸ್ಪೆಷಲೈಸ್ಡ್ ಪ್ರೊಸೆಸರ್, GPU ಅಂದ್ರೇನು, TPU ಅಂದ್ರೇನು, NPU ಅಂದ್ರೇನು, ಹೌ ಇಟ್ ಡಿಫರ್ಸ್ ಫ್ರಮ್ CPU, ದಿಸ್ ಈಸ್ ಆಲ್ಸೋ ಆಸ್ ಫಾರ್ 5 ಮಾರ್ಕ್ಸ್, 1 ಟೈಮ್ ಇದು ರಿಪೀಟ್ ಆಗಿದೆ. ಅಂದರೆ ಟೋಟಲ್ 2 ಟೈಮ್ಸ್. ಈಗ ನಾವು ಟಾಪಿಕ್ ವೈಸ್ ನೋಡಿದರೆ ನಂಬರ್ ಸಿಸ್ಟಮ್ ಮೇಲೆ ಭಾಳಷ್ಟು ಕ್ವಶನ್ ಬಂದಿದೆ, ಮಲ್ಟಿಪ್ಲೆಕ್ಸರ್, ಡಿಮಲ್ಟಿಪ್ಲೆಕ್ಸರ್ ಮೇಲೆ ಭಾಳಷ್ಟು ಕ್ವಶನ್ ಬಂದಿದೆ, ಬೂಲಿಯನ್ ಆಲ್ಜಿಬ್ರಾ ಮೇಲೆ, ಲಾಜಿಕ್ ಗೇಟ್ಸ್ ಮೇಲೆ ಕೂಡ ಭಾಳ ಬಂದಿದೆ. ದಿಸ್ ಈಸ್ ಇಂಪಾರ್ಟೆಂಟ್, ಲಾಜಿಕ್ ಗೇಟ್ಸ್, CPU ಮೇಲೆ, ಅದೇ ರೀತಿ ಪ್ಯಾರಲಲ್ ಆ್ಯಡರ್, ಹಾಫ್ ಆ್ಯಡರ್, ಸಬ್ಸ್ಟ್ರಾಕ್ಟರ್ ಇದ್ರ ಮೇಲೆ, ಲೈಕ್ವೈಸ್ ರೆಜಿಸ್ಟರ್ ಮೇಲೆ ಮತ್ತು ಕಂಪ್ಯೂಟರ್ ಪರ್ಫಾರ್ಮೆನ್ಸ್, ಸ್ಪೆಷಲೈಸ್ಡ್ ಪ್ರೊಸೆಸರ್ ಇದ್ರ ಮೇಲೇನೂ ಕೂಡ ಭಾಳಷ್ಟು ಕ್ವಶನ್ಸನ್ನು ರಿಪೀಟ್ ಆಗಿದೆ. ಥ್ಯಾಂಕ್ ಯು.